ಸ್ನೇಹಿತರೆ, ಒಂದು ಪ್ರಶ್ನೆ. ಉಪೇಂದ್ರ ಅವರಿಗೆ ಪ್ರಜಾಕೀಯದಿಂದ ಏನು ಲಾಭ ಆಗ್ತಾ ಇದೆ? ಹಣವ, ಖ್ಯಾತಿಯ, ಅಥವಾ ಅಧಿಕಾರನ? ನನಗೆ ಈ ಪ್ರಶ್ನೆ ತುಂಬಾ ಕಾಡ್ತಾ ಇದೆ. ಯಾಕೆ ಅಂದ್ರೆ ಸುಮಾರು 8 ವರ್ಷಗಳಿಂದ ಸತತವಾಗಿ ಒಬ್ಬ ಒಬ್ಬ ಮನುಷ್ಯ ಒಂದ್ರ ಹಿಂದೆ ಬಿದ್ದಿದ್ದಾರೆ. ಯಾವುದೇ ಸ್ವಾರ್ಥವಿಲ್ಲದೆ, ಯಾವ ಲಾಭಕ್ಕಾಗಿ ಅದರಿಂದ ಬೀಳ್ತಾರೆ? ಪ್ರಶ್ನೆ ನನಗೆ ಕಾಡ್ತಾ ಇದೆ. ನನಗೆ ಅವರು ಈಗಾಗಲೇ ಯಶಸ್ವಿ ನಟ, ಹಣ ಇದೆ, ಜನಪ್ರಿಯತೆ. ಹಾಗಿದ್ದರೆ ಯಾಕೆ ಈ ದಾರಿ? ಬಹಳ ಬಹಳ ಕಾಡ್ತಾ ಇದೆ ಪ್ರಶ್ನೆ ನನಗೆ. ನನ್ನನ್ನು ಹೆಚ್ಚು ಯೋಚಿಸುವಂತೆ ಮಾಡಿದ್ದು ನಂಬರ್ 1, ಕ್ಯಾಶ್ಲೆಸ್ ಪಾರ್ಟಿ. ನಂಬರ್ 2, ದೊಡ್ಡ ದೊಡ್ಡ ಕಟೌಟ್ಗಳಿಲ್ಲ. ಹಣ ಸುರಿದು ಪ್ರಚಾರ ಮಾಡುವ ಮಾತೇ ಇಲ್ಲ. ತಂತ್ರಜ್ಞಾನನ ಬಳಸಿಕೊಂಡು ಜನರನ್ನು ತಲುಪುವ ಅತ್ಯದ್ಭುತ ಪ್ರಯತ್ನ. ಇದು ಸಾಮಾನ್ಯ ರಾಜಕೀಯ ಚಿಂತನೆ ಅಲ್ಲ. ಅವರು ಜನರು ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಜನರು ಭಾಗವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯಲ್ಲ, ಒಂದು ವ್ಯವಸ್ಥೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ಯಾರಿಗೂ ಬೆಂಬಲಿಸಿ ಎಂದು ನಿಮ್ಮನ್ನ ಕೇಳ್ತಾ ಇಲ್ಲ. ಒಬ್ಬ ವ್ಯಕ್ತಿ ತನ್ನ ಸಮಯ, ಶ್ರಮ ಮತ್ತು ಜೀವನವನ್ನು ಒಂದು ಚಿಂತನೆಗಾಗಿ ಮೀಸಲಿಡುವುದನ್ನು ನೋಡಿದಾಗ ನನಗೆ ಅದ್ಭುತ ಅನ್ನಿಸ್ತಾ ಇದೆ. ಆ ವ್ಯಕ್ತಿ ಇವತ್ತು ಎಲ್ಲ ಚಾನೆಲ್ಗಳಲ್ಲಿ, ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕೂತು ಮಾತಾಡ್ತಾ ಇರಬೇಕಾದ್ರೆ ಅದು ಎಂಥ ತಾಳ್ಮೆ! ಯಾವ್ಯಾವ ಥರದ್ದು ಪ್ರಶ್ನೆಗಳು ಬಂದರೂ ಕೂಡ ಈ ಮನುಷ್ಯ ಎಷ್ಟು ತಾಳ್ಮೆಯಿಂದ ಪ್ರತಿಯೊಂದಕ್ಕೂ ಉತ್ತರಿಸ್ತಾ ಇದ್ದಾರೆ. ಏನು ಇನ್ಸ್ಪೈರ್ ಮಾಡ್ತಾ ಇದೆ ಅವ್ರನ್ನ? ಇದೆಲ್ಲ ನೋಡ್ತಾ ಇದ್ರೆ ಮನಸ್ಸು ಒಳಗಡೆಯಿಂದ ನನಗೆ ಇಂಥ ವ್ಯಕ್ತಿಗೆ ಗೌರವ ಕೊಡಬೇಕು ಅಂತ ಅನಿಸ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಸ್ನೇಹಿತರೆ. ಉಪೇಂದ್ರ ಅವರಿಗೆ ಇದರಿಂದ ನಿಜವಾದ ಲಾಭ ಏನು? ಕನ್ನಡಿಗರು ನಾವು ಇದನ್ನ ಪ್ರಶ್ನೆ ಕೇಳ್ಕೊಳ್ಳೇಬೇಕು. ದಯವಿಟ್ಟು ಸ್ವಲ್ಪ ಸಮಯ ಮಾಡಿಕೊಂಡು ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಆದಷ್ಟು ನಿಮಗೆ ಕೈಲಾದಷ್ಟು ನಿಮ್ಮ ಸ್ನೇಹಿತರಿಗೆ ಪ್ರಜಾಕೀಯ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಭಾಗವಹಿಸೋಕೆ ಹೇಳಿ. ಇನ್ನು 2 ವರ್ಷಗಳು ಇದೆ ಎಲೆಕ್ಷನ್ಗೆ. ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ವಾರ್ಡ್, ಈ ಆಲೋಚನೆ ಬೇಕು ಅಂತ ನನಗನ್ನಿಸ್ತಾ ಇದೆ. ನಿಮಗೆ ಅನಿಸಿದ್ರೆ ಮಾತ್ರ ಬೆಂಬಲ ಕೊಡಿ. ಇವತ್ತು ಉಪೇಂದ್ರ ಅವರು ಏನು ಮಾಡ್ತಾ ಇದ್ದಾರೆ, ಇಡೀ ಪ್ರಪಂಚದಲ್ಲಿ ಅದನ್ನ ಯಾರೂ ಮಾಡ್ತಾ ಇಲ್ಲ. ಬದಲಾವಣೆ 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 ಅಂತ ನಾವು ಬಾಯಿ ಪಡ್ಕೊಳ್ತೀವಿ. ಜನಗಳು, ಒಬ್ಬ ಮನುಷ್ಯ ಒಂದು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿಬಿಟ್ಟು ಒಂದು ಅತ್ಯದ್ಭುತ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ, ಕನ್ನಡಿಗನಾಗಿ ನಮ್ಮೆಲ್ಲದರ ಜವಾಬ್ದಾರಿ ಬಹಳ ಇದೆ. ಕೈ ಮುಗಿದು ಕೇಳ್ಕೊಳ್ತೀನಿ ಸ್ನೇಹಿತರೆ, ಯೋಚನೆ ಮಾಡಿ. ನಮ್ಮ ಎಲ್ಲ ಕಷ್ಟಗಳಿಗೂ, ನಮ್ಮ ಎಲ್ಲ ತೊಂದರೆಗಳಿಗೂ ಒಂದು ಅತ್ಯದ್ಭುತವಾದ ಪರಿಕಲ್ಪನೆ ಇಟ್ಕೊಂಡು
ಒಂದು ಸೊಲ್ಯೂಷನ್ನ ಒಂದು ನಯ ಪೈಸಾ ಇಲ್ಲದೆ, ಖರ್ಚಿಲ್ಲದೆ ಸಾಧಿಸ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಗಲು ರಾತ್ರಿ 100ಕ್ಕೂ ಹೆಚ್ಚು ಇಂಟರ್ವ್ಯೂಗಳನ್ನ ನಾನು ನೋಡ್ತಾ ಇದ್ದೀನಿ. ಯಾಕೆ ಮಾಡಬೇಕು ಈ ಮನುಷ್ಯ? ತುಂಬ ಇನ್ಸ್ಪೈರ್ಡ್ ಆಗ್ತಾ ಇದ್ದಾರೆ ರೀ, ನನಗೆ ತುಂಬ ಇನ್ಸ್ಪೈರ್ಡ್ ಆಗ್ತಾ ಇದ್ದಾರೆ. ಯೋಚನೆ ನಾವು ಮಾಡಲೇಬೇಕು. ಇವತ್ತು ಬೇರೆಯವ್ರನ್ನ ನೀವು ಕಂಪೇರ್ ಮಾಡಿ, ನಾನು ಇನ್ನೊಬ್ಬರ ಬಗ್ಗೆ ಮಾತಾಡಕ್ಕೆ ನಾನು ಇಷ್ಟಪಡಲ್ಲ. ಬೇರೆಯವ್ರನ್ನ ನೋಡಿ, ನೀವು ಏನೋ ಒಂದು ಸ್ವಾರ್ಥ ಇರುತ್ತೆ. ಯಾರಾದರೂ ಬಂದ್ಬಿಟ್ಟು ಏನಾದರೂ ಮಾತಾಡಬೇಕು ಅಂದರೆ, ಯಾರಾದರೂ ಒಂದನ್ನ ಕಂಟಿನ್ಯೂಸ್ ಆಗಿ ಅದರ ಬಗ್ಗೆನೇ ಹೇಳ್ತಾ ಇರಬೇಕು ಅಂದರೆ ಏನೋ ಒಂದು ಸ್ವಾರ್ಥ ಇರಲೇಬೇಕು. ಇಲ್ಲಿ ಏನು ಕಾಣಿಸ್ತಾ ಇದೆ, ನೀವು ಚಿಂತೆ ಮಾಡಲೇಬೇಕು ಇದ್ರ ಬಗ್ಗೆ. ಎಷ್ಟು ಚಾನೆಲ್ಗಳಲ್ಲಿ, ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅವರು ಒಬ್ಬ ಅತ್ಯದ್ಭುತ ಸಿಟಿಸನ್ ಆಗಿ ತಮ್ಮ ಕರ್ತವ್ಯನ 100% ಪಾಲಿಸ್ತಾ ಇದ್ದಾರೆ. ಸ್ನೇಹಿತರೆ, 7 ಕೋಟಿ ಕನ್ನಡಿಗರಿದ್ದೀವಿ. ನಮ್ಮ ಜವಾಬ್ದಾರಿನೂ ನಾವು ಅರಿಬೇಕಾಗತ್ತೆ. ಇದ್ರ ಬಗ್ಗೆ ಚಿಂತನೆ ನಡೆಸಬೇಕಾಗತ್ತೆ. ನಾವು ಎದ್ದೇಳಲೇಬೇಕು. ಬೆಡ್ಶೀಟ್ ಹೊಡ್ಕೊಂಡು ಮಲ್ಕೊಂಡ್ಬಿಟ್ರೆ ದೇಶ ತಂತಾನೆ ಉದ್ಧಾರ ಆಗಲ್ಲ. ಬರೀ ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ನಾನು ಹಂಗೆ ತೋರಿಸ್ತೀನಿ ಅಂತ ಪಿಕ್ಚರ್ ತೋರಿಸೋ ಯುಗದಲ್ಲಿ ನಿಮಗೆ ಒಂದು ಕ್ಲಾರಿಟಿ ಕೊಟ್ಬಿಟ್ಟು, ಒಂದು ಬ್ಲೂ ಪ್ರಿಂಟ್ ಕೊಟ್ಬಿಟ್ಟು, ಒಂದು ನಯಾ ಪೈಸಾ ಇಲ್ಲದೆ ಇದರಲ್ಲಿ ನಾವು ಉದ್ಧಾರ ಆಗತಕ್ಕಂಥ ಎಲ್ಲ ಅಂಶಗಳಿದೆ ಅಂತ ಸಾರಿ ತೋರಿಸ್ತಾ ಇದ್ದಾರೆ. ನಾವು ಎಚ್ಚೆತ್ಕೊಳ್ಳೇಬೇಕು ಅನಿಸ್ತಾ ಇದೆ ನನಗೆ. ಯೋಚನೆ ಮಾಡಿ ಕನ್ನಡಿಗರೇ. ಧನ್ಯವಾದಗಳು.